ಪ್ರೇಸ್ ದ ಲಾರ್ಡ್ ಫ್ರೆಂಡ್ಸ್. ಈ ದಿನದ ದೇವರ ವಾಕ್ಯ ಯೆರೆಮೀಯ 31ನೇ ಅಧ್ಯಾಯ ಅದರ 16ನೇ ವಚನ. ಈ ವಚನ ಹೀಗೆ ಹೇಳುತ್ತೆ: ಯೆಹೋವನು ಇಂತೆನ್ನುತ್ತಾನೆ, ನಿನ್ನ ಧ್ವನಿಯು ಗೋಳಾಗದಿರಲಿ, ನಿನ್ನ ಕಣ್ಣು ನೀರು ಸುರಿಸದಿರಲಿ, ನಿನ್ನ ಪ್ರಯಾಸವು ಸಾರ್ಥಕವಾಗುವುದು. ಇದು ಯೆಹೋವನ ನುಡಿ. ನಿನ್ನ ಮಕ್ಕಳು ಶತ್ರುವಿನ ದೇಶದಿಂದ ಹಿಂದಿರುಗುವರು. ಹಲ್ಲೆಲೂಯಾ. ಪ್ರಿಯರಾದವರೇ, ಈ ವಾಕ್ಯದಲ್ಲಿ ನಾವು ನೋಡೋದಾದರೆ ದೇವರು ಹೇಳ್ತಾ ಇದ್ದಾರೆ, ನಿನ್ನ ಧ್ವನಿ ಗೋಳಾಗದಿರಲಿ ಎಂಬುದಾಗಿ. ನೀವು ಯಾವ ವಿಚಾರವಾಗಿ ಈ ದಿನಮಾನಗಳಲ್ಲಿ ದೇವರ ಮುಂದೆ ಗೋಳಾಡುತ್ತಿದ್ದೀರೋ, ಯಾವ ವಿಚಾರವಾಗಿ ನಿಮ್ಮ ಕಣ್ಣು ದೇವರ ಮುಂದೆ ನೀರನ್ನು ಸುರಿಸುತ್ತಾ ಇದೆಯೋ, ಖಂಡಿತವಾಗಿಯೂ ಆ ವಿಚಾರದಲ್ಲಿ ಆತನು ನೀವು ಪಟ್ಟಂಥ ಎಲ್ಲ ಪ್ರಯಾಸವನ್ನು ನೋಡಿರುವ ದೇವರು. ಯಾವ ವಿಚಾರವಾಗಿ ನೀವು ಪ್ರಯಾಸ ಪಡ್ತಿದ್ದೀರೋ, ಯಾವ ವಿಚಾರವಾಗಿ ಗೋಳಾಡಿ ಕಣ್ಣೀರು ಸುರಿಸ್ತಾ ಇದ್ದೀರೋ, ಆ ವಿಚಾರವಾಗಿ ಖಂಡಿತವಾಗಿ ದೇವರು ಹೇಳ್ತಾ ಇದ್ದಾರೆ, ಅದು ಸಾರ್ಥಕವಾಗುವುದು. ಆ ವಿಚಾರ ನಿನಗೆ ಆತನು ಮಾಡಿಕೊಡುತ್ತಾನೆ. ಆ ಒಂದು ವಿಚಾರದಲ್ಲಿ ನೀನು ಸಂತೋಷ ಪಡುವ ಹಾಗೆ ದೇವರು ನಿನಗೆ ಅನುಗ್ರಹ ಮಾಡ್ತಾನೆ. ಖಂಡಿತವಾಗಿ ವಾಗ್ದಾನವನ್ನು ನಂಬಿರಿ, ಆತನು ಅದ್ಭುತಗಳನ್ನು ಮಾಡುತ್ತಾನೆ. ಆತನು ವಾಗ್ದಾನವನ್ನು ಕೊಟ್ಟು ತಪ್ಪುವ ದೇವರಲ್ಲ. ಖಂಡಿತವಾಗಿಯೂ ನಿಶ್ಚಯವಾಗಿಯೂ 1000 ತಲೆಗಳವರೆಗೂ ತನ್ನ ವಾಗ್ದಾನಗಳನ್ನು ನೆನಪಿನಲ್ಲಿ ಇಟ್ಟುಕೊಂಡು ನಿಮ್ಮ ವಿಷಯದಲ್ಲಿ ಆತನು ಮಾಡಿ ಮುಗಿಸುವಾತನಾಗಿದ್ದಾನೆ. ಹಲ್ಲೆಲೂಯಾ. ಥ್ಯಾಂಕ್ ಯು.